ಅಂದು ಮೇ 28 ತಡರಾತ್ರಿ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ನರಸಿಂಹಮೂರ್ತಿ ಎಂಬುವರ ಮನೆಯಲ್ಲಿ ಆತನ ಸೊಸೆ 23 ವರ್ಷದ ಪುಷ್ಪಲತಾಳನ್ನ ಕೊಲೆ ಮಾಡಿದಂತೆ ಅನುಮಾನಾಸ್ಪದವಾಗಿ ಶವ ಪತ್ತೆಯಾಗಿತ್ತು. ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬಾಪೂಜಿ ನಗರ್ ಏರಿಯಲ್ಲಿ ನಿನ್ನೆ ರಾತ್ರಿ ಲೇಟ್ ನೈಟ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ನಮ್ಮ ಮಾಹಿತಿ ಪ್ರಕಾರ ಒಬ್ರು ಲೇಡಿ ಚಿಕ್ಕಬಳ್ಳಾಪುರದ ಕಂದವರ ಬಾಗಿಲಿನಲ್ಲಿ ಗುರುವಾರ ಮಧ್ಯರಾತ್ರಿ ನಡೆದ ಬೆಚ್ಚಿ ಬೀಳಿಸಿದ ಗೃಹಿಣಿಯ ಪುಷ್ಪಲತಾ ಮರ್ಡರ್ ಕೇಸ್ ಎಲ್ಲರಿಗೂ ಗೊತ್ತಿರುವ ವಿಚಾರವೇ. ಮೇ 28 ತಡರಾತ್ರಿ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ನರಸಿಂಹಮೂರ್ತಿ ಎಂಬುವರ ಮನೆಯಲ್ಲಿ ಆತನ ಸೊಸೆ 23 ವರ್ಷದ ಪುಷ್ಪಲತಾಳನ್ನ ಕೊಲೆ ಮಾಡಿದಂತೆ ಅನುಮಾನಾಸ್ಪದವಾಗಿ ಶವ ಪತ್ತೆಯಾಗಿತ್ತು. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬಾಪೂಜಿ ನಗರ್ ಏರಿಯಲ್ಲಿ ನಿನ್ನೆ ರಾತ್ರಿ ಲೇಟ್ ನೈಟ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ನಮ್ಮ ಮಾಹಿತಿ ಪ್ರಕಾರ ಒಬ್ಬರು ಲೇಡಿ, ಯಂಗ್ ಲೇಡಿ, ಅರೌಂಡ್ 23 ಇಯರ್ಸ್ ಏಜ್ ಇದೆ ಅವರದು, ಪುಷ್ಪಲತಾ. ಅವ್ರದ್ದು ಮದುವೆ ಆಗಿ ಹಸ್ಬೆಂಡ್ ಜೊತೆಗೆ ಅವ್ರ ಮನೆಯಲ್ಲಿ ಇತ್ತು. ಅವರು ಕೈಗೆ ಕೋಳ ಬಿದ್ರು ಮಳ್ಳಿ ತರ ನಡ್ಕೊಂಡು ಹೋಗ್ತಿದ್ದಾಳಲ್ಲ ಇವಳೇ ನೋಡಿ. ಅತ್ತಿಗೆಯ ನೆತ್ತರು ಕುಡಿದ ಕಿರಾತಕ್ಕೆ ಹೆಸರು ಭವ್ಯ ಅಂತ. ಚಿಕ್ಕಬಳ್ಳಾಪುರ ನಗರದ ಕಂದಾವರದ ಬಾಪೂಜಿ ನಗರ ನಿವಾಸಿ. ಅದೇನ್ ಕೆಲಸ ಮಾಡಿದ್ಲೋ ಗೊತ್ತಿಲ್ಲ. ಅದಾಗ್ಲೇ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ನರಸಿಂಹಮೂರ್ತಿ ಎನ್ನುವವರ ಮನೆಯಲ್ಲಿ ಆತನ ಸೊಸೆ 23 ವರ್ಷ ನಗರವನ್ನು ಬೆಚ್ಚಿ ಬೀಳಿಸಿದ ಕೊಲೆ ಪ್ರಕರಣವನ್ನು ಭೇದಿಸಿರುವ ಜಿಲ್ಲಾ ಪೊಲೀಸರು 24 ಗಂಟೆಯಲ್ಲೇ ಕೊಲೆಗಾರರ ಹೆಡೆಮುರಿ ಕಟ್ಟಿದ್ದಾರೆ. ಶುಕ್ರವಾರ ಬೆಳ್ಳಂಬೆಳಗ್ಗೆ ಚಿಕ್ಕಬಳ್ಳಾಪುರ ನಗರವನ್ನ ಭೀತಿಗೆ ತಳ್ಳಿದ ಬಾಪೂಜಿ ನಗರದ ವಿವಾಹಿತ ಮಹಿಳೆ ಪುಷ್ಪಲತಾ ಭೀಕರ ಹತ್ಯೆ ಹತ್ತು ಹಲವು ಅನುಮಾನಗಳಿಗೆ ಎಡೆ ಕೊಟ್ಟಿದ್ದು. ಇನ್ನು ಗಂಡನ ಮನೆಯವರೇ ಕೊಲೆ. ನಿನ್ನೆ ರಾತ್ರಿ ಲೇಟ್ ನೈಟ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು ಬಾಪೂಜಿ ನಗರಿಂದ. ಸೀನ್ ಆಫ್ ಕ್ರೈಮ್ಗೆ ಹೋಗುವಾಗ ಆಮೇಲೆ ನಮಗೆ ಮಾಹಿತಿ ಬಂತು ಕಿ ಒಬ್ಬರು ಲೇಡಿ ಅದು ಡೆತ್ ಆಗಿದೆ. ಆ ಜಾಗ ಅನುಮಾನಾಸ್ಪದ ರೀತಿ ಏನು ಡೆತ್ ಆಗಿದೆ, ಯಾರು ಸಾಯಿಸಿದ್ದಾರೆ, ಮರ್ಡರ್ ಆಗಿದೆ, ಈ ಥರ